ಭ್ರಷ್ಟಾಚಾರಿಗಳಾಗೋದೆಲ್ಲ ಯಾರಿಗೋಸ್ಕರ? ಹೆಂಡತಿ ಮಕ್ಕಳಿಗೋಸ್ಕರ. ತಪ್ಪಿರ್ಬೋದು, ನಾನು ಒಳ್ಳೇದು ಅಂತ ಹೇಳ್ತಿಲ್ಲ, ಒಳ್ಳೇದು ಅದಂತ ಹೇಳ್ತಿಲ್ಲ. ಯಾಕೆಂದರೆ ಒಬ್ಬನೇ ಮದುವೆ ಮಾಡ್ಕೊಳ್ದೇ ಇದ್ರೆ ಯಾವನು ಭ್ರಷ್ಟಾಚಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಮಾಡೋದೆಲ್ಲ ತನ್ನ ಮಕ್ಕಳಿಗೆ, ಹೆಂಡತಿಗೆ, ಮಕ್ಕಳಿಗೆ. 90 ವರ್ಷದ ಒಬ್ಬ ಎಲ್ಲ ಥರ ರಾಜಕಾರಣಿ ಒಬ್ಬ ಇನ್ನೇನು ಎಲೆಕ್ಷನ್ ಅನೌನ್ಸ್ ಆಗಿದೆ, ಮೈಯೆಲ್ಲ ಕಾಯಿಲೆ ಅವನಿಗೆ. ಎಲೆಕ್ಷನ್ ಬಿ ಫಾರಮ್ ಕೊಡಬೇಕು, ಪಾರ್ಟಿಯಿಂದ ಅರ್ಧ ಗಂಟೆಗೆ ಫೋನ್ ಬರ್ತಾ ಇದೆ. ಏನು ಮಾಡೋದು? ಡಾಕ್ಟ್ರುಗಳು ಹೇಳ್ತಾರೆ, ಯಜಮಾನ್ರೆ ಸಾಕು, ನೀವು ರೆಸ್ಟ್ ತೊಗೊಳ್ಳಿ ಆಯಿತು ಅಂತಾರೆ. ಇವನಿಗೆ ಚಿಕ್ಕ ವಯಸ್ಸು ಕಾರ್ಪೊರೇಟ್ರಿಂದ ಹಿಡಿದು MP ವರೆಗೂ ಎಲೆಕ್ಷನ್ ಆಗಿದ್ದೀನಲ್ಲ, ಎಲೆಕ್ಷನ್ ನಿಂತ್ಕೊಳ್ಳೋ ಬೇಡವೋ ಅಂತ ಯೋಚನೆ ಮಾಡ್ತಾನೆ. ಕೊನೆಯಲ್ಲಿ ಡೈಲಮ್ ಆಗಿ ಅವನ CA ಕರೆದು, ದೊಡ್ಡ ಚಾರ್ಟರ್ಡ್ ಅಕೌಂಟೆಂಟ್ನ ಕರೆದು, ಇವರೇ ನನ್ನ ಆಸ್ತಿ ಎಲ್ಲ ಎಷ್ಟಿದೆ ಅಂತ ಲೆಕ್ಕ ಹಾಕ್ಬಿಟ್ಟು ಅರ್ಧ ಗಂಟೆಯಲ್ಲಿ ಹೇಳೋಕ್ಕಾಗತ್ತಾ? ಅರ್ಧ ಗಂಟೆ ಯಾಕೆ ಯಜಮಾನ್ರೆ, ಎಲ್ಲ ಕಂಪ್ಯೂಟರ್ ಫೀಡ್ ಆಗಿದೆ, 10 ನಿಮಿಷದಲ್ಲಿ ಕೊಡ್ತೀನಿ, ಕೂತ್ಕೊಳ್ಳಿ, ಕಾಫಿ ಕೊಡಿರಿ. ಬಂದ CA ವಾಪಸ್ ಬಂದು, ಯಜಮಾನ್ರೆ ನಿಮ್ಮ ಆಸ್ತಿ 7 ತಲೆಮಾರುಗಳು ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ ತಿನ್ನೋ ಅಂತ ಅಷ್ಟು ಆಸ್ತಿ ಇದೆ. ತಕ್ಷಣ ಇವನು ಹೇಳ್ದ, 7 ತಲೆಮಾರಿಗೆ ಆಗೋಷ್ಟು ಆಸ್ತಿ ಇದೆಯಾ? 8ನೇ ತಲೆಮಾರು ಏನು ಭಿಕ್ಷೆ ಬಿಡ್ಬೇಕಾ? ನಡೀರಿ ಪಾರ್ಟಿ ಆಫೀಸ್ಗೆ ಹೋಗೋಣ. ಅಯ್ಯಪ್ಪ.